ನಂದು 1 sheet ಇದ್ದಿದ್ದು ಫೈಲ್ ಹ್ಯಾಡ್ ಬಿಕಮ್ ಫೈಲ್ ಆಫ್ ಅಬೌಟ್ 200 pages ಆಗಿತ್ತು. ಯಾಕೆಂದರೆ ಎಲ್ಲ ರಿಪೋರ್ಟ್ಸ್ ಪಾಪ ಡಾಕ್ಟ್ರ್ ಎಲ್ಲ ಬಟ್ ಮೆಂಟಲಿ ಫಿಸಿಕಲಿ ಐ ಹ್ಯಾಡ್ ನೆವರ್ ಗಿವನ್ ಅಪ್. ಓನ್ಲಿ ಒನ್ಸ್ ಐ ಹ್ಯಾಡ್ ಗಿವನ್ ಈಸ್ ಆ ಕಲಸ್ಟೊಮಿ ಬ್ಯಾಗ್ ಬಗ್ಗೆ ಸ್ವಲ್ಪ ನೋ ಡಿಲೇ, ಪ್ಲೀಸ್ ಡು ನಾಟ್ ಡಿಲೇ. ಯಾವಾಗ ಏನಾಗುತ್ತೆ ಹೇಗಾಗುತ್ತೆ ಯಾರಿಗೂ. ಹಾಸ್ಪಿಟ್ಲಲ್ಲಿ ಪಕ್ಕದ ಬೆಡ್ಡಲ್ಲಿ ಇದ್ದವರು ಬೆಳಗ್ಗೆ ಇದ್ದವರು ಸಾಯಂಕಾಲ ಇರ್ತಿರ್ಲಿಲ್ಲ, ನೈಟ್ ಇದ್ದವರು ಬೆಳಗ್ಗೆ ಇರ್ತಿರ್ಲಿಲ್ಲ. ನನಗೇನು ಅನಿಸ್ತು ಅಂದರೆ ನಾನು ಯಾವಾಗಲೂ ನನ್ನ ಬಾಡಿನ ರೆಫರ್ ಮಾಡೋದು ಕಾರ್ ಥರ ಇಲ್ಲ ಯಾವ್ದಾದ್ರು 2-wheeler ಥರ. ನಾವು ಗಾಡಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೇವೋ ನಿಮ್ಮ ಬಾಡಿನೂ ಅಲ್ಲಿ ಗಾಡಿನೇ ಆಗಲಿ ಅಷ್ಟೇ ಚೆನ್ನಾಗಿ ನೋಡ್ಕೊಳತ್ತೆ. ಎಸ್, ನೀವು ಕಾರ್ನ ಹೆಂಗೆ ಎಷ್ಟು ಸ್ಪೀಡಾಗಿ ಓಡಿಸ್ತೀರೋ ಫಾಸ್ಟಾಗಿ ಓಡ್ತಾ ಇತ್ತು. ಎಸ್, ಬಾಡಿ ಜರ್ಕ್ ತೊಗೊಂಡು ಹಾರ್ಟ್ ಕ್ಯಾನ್ ಬಿ ಕಂಪೇರ್ ಟು ಎನಿ ಪಾರ್ಟ್ ಆಫ್ ದ ಇಂಜಿನ್ ಆರ್ ಕಿಡ್ನಿ ಕ್ಯಾನ್ ಬಿ ಸೇಮ್ ವೇ ಎವ್ರಿ ಬಾಡಿ ಹ್ಯಾಸ್ ಇಟ್ಸ್. ನಾನು ಯೋಚನೆ ಮಾಡಿದ್ದಿಷ್ಟೇ ಸರ್ ನೋಡೋ. ಆ್ಯಂಡ್ ಟ್ಯಾಬ್ಲೆಟ್ ಸ್ಟಾರ್ಟೆಡ್ ಟು ಟೇಕ್ ಟೋಲ್ ಆನ್ ಮೀ. Then I started to realize how difficult it is when you get something like ಏನಾಗತ್ತೆ ಹೇಗಾಗತ್ತೆ. I was on 5000 mg in the morning tablets, evening in 5000 mg tablets ತೊಗೊಳ್ತಾ ಇದೆ. ಸೈಡ್ ಎಫೆಕ್ಟ್ಸ್ ಸ್ಟಾರ್ಟ್ ಆಯಿತು ಆವಾಗ. ಸೊ ಟ್ಯಾಬ್ಲೆಟು ಅಂತಲೂ ಇತ್ತು, ಕೀಮೋನು ಸೆಷನ್ ಇತ್ತು ವಿಚ್ ವಾಸ್ ಡೇ ಕೇರ್ ಕೀಮೋ. ಬಟ್ ಫಸ್ಟ್ ಟ್ಯಾಬ್ಲೆಟ್ 1-2 ಸೆಷನ್ ಆದ ತಕ್ಷಣ ನಾನು ಹೇಳಿದೆ ಡಾಕ್ಟರ್ ಐ ವಿಲ್ ಗೋ ಇನ್ ಟು ಕೀಮೋ ವಾಸ್ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬರೋದು, ತಿಂಡಿ ತಿನ್ನೋದು, ಬೆಳಗಿನ ಸಾಯಂಕಾಲ ತನಕ ಕೀಮೋ. ದಿ ಮೋಸ್ಟ್ ಹ್ಯಾಪನಿಂಗ್ ಆರ್ ದಿ ಬೆಸ್ಟ್ ಹ್ಯಾಪನಿಂಗ್ ಡ್ರಗ್ ಆಕ್ಸೋಪ್ಲಾಟಿನ್ ಅಂತ ನಂಗೆ ಇದು ಕೊಡೋರು ಇಂಜೆಕ್ಷನ್ನು. ನೋಡೋಕ್ಕೆ ಚಿಕ್ಕದಾದರೂ ಅದರ ಮೂರ್ತಿ ತುಂಬ ದೊಡ್ಡದು ಆ ಡ್ರಗ್ದು. ಅದರ ಎಫೆಕ್ಟ್ಸು ಹೇಳಕ್ಕೆ ಹೋಯ್ತು ಅಂದರೆ ಬೇಡ, ಅದು ನೆಗೆಟಿವ್ ಆಗಿ ಹೇಳಬಾರ್ದು. ಯಾಕೆಂದರೆ ಐ ಹ್ಯಾವ್ ಆಲ್ವೇಸ್ ಲುಕ್ಡ್ ಎಟ್ ಲೈಫ್ ಆನ್ ದ ಪಾಸಿಟಿವ್ ಸೈಡ್. ಎಫೆಕ್ಟ್ ಮಾಡೋದದು ಊಟ ತಿಂಡಿಗೆ ಆಗಲಿ, ನಡೆಯೋದಕ್ಕೆ ಆಗಲಿ, ಸೈಡ್ ಎಫೆಕ್ಟ್ಸೇ ಆಗಲಿ. ನೋಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೋವು ಇದ್ರೇ ಸುಖ ಇದ್ರೇ ನೋವು, ವಿಚ್ ಐ ಆಲ್ವೇಸ್ ಬಿಲೀವ್. ನೀವು ಮುಳ್ಳಿಂದನೇ ತೆಗಿಯೋಕ್ಕಾದ ವಿನಃ ಬೇರೆ ಥರ ತೆಗಿಯೋಕ್ಕಾಗಲ್ಲ. ಹೇಗೆ ಅಂತ ಹೇಳ್ತಿರೋದು ಅಂದರೆ, ನೀವು ಏನಾದರೂ ಸೆಲ್ಸ್ನ ಬರ್ನ್ ಮಾಡಬೇಕು ಅಂದರೆ ಬಾಡಿ ಒಳಗಡೆ, ಅದಕ್ಕೆ ಅದೇ ಪ್ರಕಾರ ಅಷ್ಟೇ ಬರ್ನ್ ಮಾಡಬೇಕು ಅಂದರೆ ಅದರ ಎಫೆಕ್ಟ್ ಸುಡುತ್ತೆ. ನಾವು ಬೆಂಕಿ ಸುಟ್ರೇ ಬೇರೆದು ಬೆಳೆಯೋಕ್ಕಾಗೋದು. ಅಂದರೆ ಹೊಸ ಬೇಳೆ ಬರಬೇಕು ಅಂದರೆ ಇಲ್ಲ ಏನಾದರೂ ಬೆಳಿಬೇಕು ಅಂದರೆ ನೀವು ಸುಡಲೇಬೇಕು. ದ್ಯಾಟ್ ಈಸ್ ದ ಓನ್ಲಿ ವೇ. ಪ್ರಕೃತಿ ನಿಯಮ. ಇದೇ ಥರ ಬಾಡಿ ಒಳಗಡೆನೂ ಸಹ, ವಿಚ್ ಐ ಸ್ಟಾರ್ಟೆಡ್ ಟು ರಿಯಲೈಸ್ ಇಟ್ ಲೇಟರ್. ಸೆಕೆಂಡ್ ಒನ್ ವಿಚ್ ಐ ಆಲ್ವೇಸ್ ರಿಯಲೈಸ್ಡ್ ಇಸ್, ನಾವೇ ಯಾಕೆ ಆಗಬೇಕು ಅಂದರೆ, ಐ ಥಿಂಕ್ ಕ್ಯಾನ್ಸರ್ ಪೀಪಲ್ ಶುಡ್ ಆಲ್ವೇಸ್ ಸೇ ವಿ ಆರ್ ಪ್ರಿವಿಲೇಜ್ಡ್ ಒನ್ ಇನ್ ದ ಸೊಸೈಟಿ ಟು ಗೆಟ್ ದಿಸ್, ಬಟ್ ದೇರ್ ಆರ್ ಪೀಪಲ್ ಹೂ ವಿಲ್ ಫೈಟ್ ಇಟ್ ಔಟ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಮೀ. ಆ್ಯಂಡ್ ನಾನು ಸ್ವಲ್ಪ ಇನ್ನೂ ಮುಂದೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ರೇಡಿಯೇಷನ್ 1 ತಿಂಗಳು ಮುಗಿಸ್ಕೊಂಡೆ. ದೆನ್ ಐ ಗಾಟ್ ರೆಡಿ ಫಾರ್ ಆಪ್ರೇಷನ್ ಮಾಡಿಸ್ಕೊತೀನಿ. ಈ ಇನ್ಸಿಡೆಂಟಲ್ಲಿ ನಾನು ಒಂದು ಸೀನ್ ಹೇಳಲೇಬೇಕು. ನಾನು BSS ಸರ್ ಹತ್ರ ಕೂತಿದ್ದೀನಿ, ಮಾತಾಡ್ತಾ ಇದ್ದೀನಿ. ಡಾಕ್ಟ್ರು ಡೇಟ್ ಕೊಟ್ಟರು. ದಯವಿಟ್ಟು ಬೇರೆಯವರು ಯಾರು ಬೇರೆ ಥರ ಅಂದ್ಕೊಂಬೇಡಿ, ನನಗೆ ಡೇಟ್ ಕೊಟ್ಟಿದ್ದು ಮಹಾಲಯ ಅಮಾವಾಸ್ಯೆಗೆ ಆಪ್ರೇಷನ್ಗೆ. ನನಗೆ ಮನಸ್ಸಲ್ಲಿ ಒಂದು ಎಮೋಷ್ನಲಿ, ಅಮಾವಾಸ್ಯೆ ದಿವಸ ಯಾರಾದರೂ ಆಪ್ರೇಷನ್ ಮಾಡಿಸ್ಕೊಳ್ತಾರ ಅಂತ. ನಾನು ಡಾಕ್ಟ್ರ್ ಹತ್ರ ಹೋಗಿ ಕೇಳಿದೆ, ಡಾಕ್ಟ್ರೇ ಅಮಾವಾಸ್ಯೆ ದಿವಸ ಆಪ್ರೇಷನ್ ಬೇಡ ಡಾಕ್ಟ್ರೇ ಅಂದೆ. ಅವ್ರು ನಗ್ತಂದ್ರೆ, ನಾನಾ ಡಾಕ್ಟ್ರು ನೀನಾ ಡಾಕ್ಟ್ರು ಅಂದರು. ಇಲ್ಲ ಡಾಕ್ಟ್ರೇ, ಆದರೂ ಮನಸ್ಸಲ್ಲಿ ಸರಿ ಬಿಡು, ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳಿ ಒಂದು ಬೇರೆ ಡೇಟ್ ಬರ್ಕೊಟ್ರು. ಸೊ ಆ ಡೇಟ್ ಅಷ್ಟೊತ್ತಿಗೆ ನಮ್ಮ ತಂದೆದು ಕಾರ್ಯ ಎಲ್ಲ ಫುಲ್ ಆಗಿ ನಮ್ಮ ತಾಯಿನೂ ಬಂದಿದ್ರು. ಬಿಕಾಸ್ US ಇಂದ ಅವಾಗ ಫ್ಲೈಟ್ಸ್ ಎಲ್ಲ ಮೂಮೆಂಟ್ ಎಲ್ಲ ಸ್ಟಾರ್ಟ್ ಆಗಿತ್ತು. ವಿ ಹ್ಯಾಡ್ ಫಿನಿಶ್ಡ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಅಮ್ಮ ನೋಡಿದ್ದಕ್ಕೆ ಒಂದು ಖುಷಿ ಇದ್ದರೆ, ಇನ್ನೊಂದು ಕಡೆ ಸದ್ಯ ಇದೆಲ್ಲ ಕಾರ್ಯ ಎಲ್ಲ ಮುಗೀತಲ್ಲಪ್ಪ, ನನಗೆ ಅದೊಂದು ಮನಸ್ಸಲ್ಲಿ ಇತ್ತಿದ್ದು. ಆಪ್ರೇಷನ್ನು ಆದಮೇಲೆ ಮಾಡ್ಕೊಳಕ್ಕಾಗತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಡಾಕ್ಟ್ರೂ ಅಪ್ರೂವಲ್ ಕೊಟ್ಟರು. ದಿ ಡೇ ಅಂತಾರಲ್ಲ ಆಪ್ರೇಷನ್ಗೆ ನಾನು ಮೆಂಟಲಿ ಫಿಸಿಕಲಿ ರೆಡಿ ಆದೆ. ಬಟ್ ಬಿಫೋರ್ ದಿ ಆಪ್ರೇಷನ್ ಇನಿಷಿಯಲಿ ರಿಪೋರ್ಟ್ಸ್ ಎಲ್ಲ ಬಂದಾಗ ರಿಪೋರ್ಟ್ಸ್ ಆಲ್ ಕೇಮ್ ನಾರ್ಮಲ್. ಬಟ್ ದೇ ಸೆಡ್ ಜನರಲ್ಲಾಗಿ ಟೆಸ್ಟ್ ಒಂದು ಮಾಡೋಣ. ನಾನು ಬೇರೆ ಡಾಕ್ಟರ್ಸ್ ಹತ್ರನೂ ತೋರಿಸಿದಾಗ, ಜೂನಿಯರ್ಸೇ ಆಗಲಿ ಸೀನಿಯರ್ಸಲ್ಲಿ ಜನರಲ್ಲಾಗಿ ಹೇಳ್ತಾರೆ. ಅವ್ರು ನೋಡಿದಾಗ ಇಟ್ ಲುಕ್ಸ್ ಲೈಕ್ ಡಿಫಿಕಲ್ಟ್ ಟು ರಿಟೇನ್ ಯುವರ್ ಏನಲ್ ರೀಜನ್ ಅಂತ ಅಂದರು. ಅಂದರೆ ಇದು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಕೊಲೋನಲ್ಲಿ ಒಂದೇ ಒಂದು ನೆಗೆಟಿವ್ ಸೈಡ್ ಈಸ್ ಇಂಟೆಸ್ಟೈನ್ನ ಕಟ್ ಮಾಡಿಬಿಟ್ಟು
ನಿಮಗೆ ಒಂದು ಕೊಲೆಸ್ಟೊಮಿ ಬ್ಯಾಗ್ ಅಂತ ಕೊಡ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ಡಾಕ್ಟ್ರ್ ಹೇಳ್ದಂಗೆ ಪ್ರಕೃತಿ ನಿಯಮ, ನಿಮ್ಗೆ ಮೋಷನ್ ಬಂದಾಗ ನಿಮಗೆ ಹೋಗ್ತೀರಾ ಬರ್ತೀರಾ. ಬಟ್ ಇದರಲ್ಲಿ ಏನಂದರೆ ಬ್ಯಾಗ್ ಒಳಗಡೆ ಬೀಳತ್ತೆ, ನೀವು ಹೋಗಬೇಕು. ನಾನು ಡಾಕ್ಟ್ರ್ ಅದನ್ನು ಹೇಳಿದರು ನನಗೆ, ನಿಮ್ಗೆ ಯಾರಿಗೂ ಏನು ಹಿಂಸೆ ಮಾಡಲ್ಲಪ್ಪ. 10 ವರ್ಷದಿಂದ ಬದುಕಿರೋರು ಇದ್ದಾರೆ, 20 ವರ್ಷದಿಂದ ಬದುಕಿರೋರು ಇದ್ದಾರೆ. ಒಂದೇ ಒಂದು ಅಸಹ್ಯ ಮಾಡ್ಕೊಬೇಡ, ನೇಚರ್ ಅದು. ಈ ನೀನು ಹೆಂಗೆ ಮೋಷನ್ ಹೋದಾಗ ಇದಾಗತ್ತೋ ಪ್ರಾಣಿಗಳಿಗೆ ಏನಾದರೂ ಗೊತ್ತಾಗತ್ತಾ? ನೀನು ಆ ಎಕ್ಸಾಂಪಲ್ ಯೋಚನೆ ಮಾಡು. ಅದಕ್ಕೆ ನಾಚಿಕೆ ಏನಾದ್ರು ಅಂದ್ಕೊಳತ್ತ? ಮನುಷ್ಯ ಮಾತ್ರ ಈ ಥರ ಬೆಳೆಸ್ಕೊಂಡ್ರೆ. ಸೊ ಮೆಂಟಲಿ ಐ ವಾಸ್ ಆಲ್ಸೋ ಹಿ ವಾಸ್ ಪ್ರಿಪೇರಿಂಗ್ ಮೀ. ಬಟ್ ಅವ್ರು ಅದನ್ನೇ ಅಂದರು, ನೋಡೋಣಪ್ಪ ನಾನು ಡಾಕ್ಟರ್ಸ್ ಹೋಗಿ ತೋರಿಸಿದಾಗ ರೀಟೈನ್ ಮಾಡೋದು ಕಷ್ಟ. ಅಯ್ಯೋ ನನಗೆ ಆಗಬೇಕಿತ್ತ ಇದು ಅಂತಲೂ ಪುನಃ ನಾನು ಡಾಕ್ಟ್ರ್ ಹತ್ರ ಮಾತಾಡ್ತಾ ಅಂದ್ಕೊಂಡಿದ್ದೆ. ಬಟ್ BSS ಸರ್ ನಾನೇ ಒಂದು ಸತಿ ಚೆಕ್ ಮಾಡ್ತೀನಿ ಅಂದಾಗ ನಂಬಲ್ಲ. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಹ್ಯಾಪನ್ ಟು ಮೀ ವಾಸ್ ಈ ಸೆಡ್, ಪ್ರಶಾಂತ್ ನಾನು ನಿನ್ನನ್ನು ಏನಲ್ ರೀಜನ್ನ ರೀಟೈನ್ ಮಾಡ್ತೀನಿ. ನೀವು ನಂಬಲ್ಲ, ನನಗೆ 1% ಮನಸ್ಸಲ್ಲಿ ಸಂತೋಷ ಕೊಡಲಿಲ್ಲ. ಇಟ್ ಗೇವ್ ಮಿ 200%. ಐ ಸೆಡ್, ಡಾಕ್ಟರ್ now onwards you will see me in a different, it's not that I was not mentally prepared for colostomy bag, but this gave me other way of life. ಎಷ್ಟೇ ನೋವು ಇರಲಿ ಡಾಕ್ಟ್ರ್, ಏನೇ ಇರಲಿ, ನಾವು ಆನ್ವರ್ಡ್ಸ್ ಐ ವಿಲ್ ಫೈಟ್ ಇಟ್ ಔಟ್ ಅಂತ. ಸೊ ಆಪ್ರೇಷನ್ ಆಯಿತು, ಎವ್ರಿಥಿಂಗ್ ವೆಂಟ್ ಆನ್ ವೆಲ್. ಐ ಸ್ಟಿಲ್ ರಿಮೆಂಬರ್ OT ಲೈಫಲ್ಲಿ ನೋಡಿರಲಿಲ್ಲ. ಆಪ್ರೇಷನ್ ಥಿಯೇಟ್ರು, ಡಾಕ್ಟ್ರ್ ಹತ್ರ ಹೋಗ್ತೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಎನ್ವೈರ್ನ್ಮೆಂಟು, ನಂಗೆ ಇನ್ನೂ ಜ್ಞಾಪಕ ಇದೆ. ಎನ್ವೈರ್ನ್ಮೆಂಟ್ ಅಂತಲೇ ನಾನು ಹೇಳೋದು. ಅಲ್ಲಿ ಡಾಕ್ಟರ್ಸ್ ಎಲ್ಲ ಏನ್ರಿ ಕಾಫಿ ಕುಡಿದ್ರ, ಟೀ ಕುಡಿದ್ರ, ನನ್ನನ್ನು ಕೇಳ್ತಾಯಿದ್ರು. ಅದಾದಮೇಲೆ ಕೆಲವು ಡಾಕ್ಟ್ರು ಹಾಡಾಡ್ತಿದ್ರು. ಎನೆಸ್ಥೇಷಿಯಾ ಡಾಕ್ಟ್ರ್ ಹಾಡಾಡ್ಕೊಂಡು, ಏನಪ್ಪ ನಾನು ಯಾವ ಹಾಡಾಡ್ತಾ ಇದ್ದೀನಿ ಅಂತ ಹಾಡಾಡ್ತಾ ನಂಗೆ ಹಾಡಾಡ್ದ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಬೆಳಗ್ಗೆ ಎಚ್ಚರ ಆಗಿದ್ದೆ, ನನಗೆ ಆಪ್ರೇಷನ್ ಆಗೋಯಿತು. ICU ಇದ್ದೆ, ಅಂದರೆ ಜನರಲ್ ICU, ನಾಟ್ ದಿ ಮೇನ್ ICU. ಫುಲ್ ಬೆಳಗ್ಗೆ ಫುಲ್ ಅಕ್ಕಪಕ್ಕ ನೋಡ್ತೀನಿ. ನನ್ನ ಜೊತೆನೇ ನನ್ನ ಗೆಳೆಯರ ಪಕ್ಕದಲ್ಲಿ ಕೂತಿದ್ರು ಆಪ್ರೇಷನ್ ಆದವರು. ಸೊ ಒಂದು 7-8 ಜನ ಕೂತಿದ್ರು. ಫುಲ್ ಮಿಷಿನ್ಗಳು ಒಂಥರ ಹೆಂಗೆ ಸೌಂಡ್ ಇರೋದು ಅಂದರೆ ಒಂಥರ, ನಾನು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಸ್ಕೋರ್ ಬೋರ್ಡಲ್ಲಿ ಟಳ್ ಅಂತ ಒಂದು ಸೌಂಡ್ ಬರ್ತಾ ಇರುತ್ತಲ್ಲ, ಮಿಷಿನ್ಗಳೆಲ್ಲ ಸೌಂಡ್ ಬರ್ತಾ ಇದೆ. ನನಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಗಿದೆ. ಡಾಕ್ಟ್ರು ನೋ ಫುಡ್ ಅಂದರು. ಯಾಕೆ? you have to wait till body reactions are proper. So 1 day or 2, max 1.5 day ICU ಇದೆ, NICU in other way around. ಈಚೆ ಕಡೆ ಏನಾಗ್ತಾ ಇದೆ ಗೊತ್ತಿಲ್ಲ, ಲೋಕದಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ, ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ. ಬಟ್ ಗುಡ್ ಥಿಂಗ್ ವಿಚ್ ವಾಸ್ ಹ್ಯಾಪ್ನಿಂಗ್ ಟು ಮೀ ವಾಸ್, ಆ್ಯಸ್ ಐ ಸೆಡ್, ಎಮೋಷ್ನಲಿ wife was there every point of time. She stood like a rock to me. ಈಚೆ ಕಡೆಯಿಂದ ಬಂದು ಹೇಳೋಲ್ಲ. ಯಾಕೆಂದರೆ ನಾನು ಇದ್ದ ಸಿಚುವೇಶನ್ ಹೆಂಗಿತ್ತು ಅಂದರೆ, ಕೋವಿಡಲ್ಲಿ ಯಾರಾದರೂ ಬನ್ನಿ ನೋಡ್ಕೊಂಡೋಗಿ ಹೇಳಂಗೂ ಇಲ್ಲ, ಯಾರು ಬರೋಕ್ಕೂ ರೆಡಿ ಇಲ್ಲ, ನಾನು ಕರೆಯೋಂಗಿಲ್ಲ. ಅವರು ನನಗೊಂಥರ ಒಳ್ಳೆಯದು ಆಯಿತು, ಒಂಥರ ಬೇಜಾರು ಆಗೋದು, ಯಾರೂ ಬರಲಿಲ್ವಲ್ಲಪ್ಪ ನನಗೆ ನೋಡೋಕ್ಕೆ ಅಂತ. ಬಟ್ ಬಂದಾಗೆಲ್ಲ ವೈಫು, ಮಕ್ಕಳನ್ನೂ ಅಲೋ ಮಾಡಲ್ಲ ಹಾಸ್ಪಿಟಲ್. ಸೊ ನಾನು ಮಕ್ಕಳನ್ನೂ ನೋಡೋಂಗಿಲ್ಲ, ನೋಡೋದಾದ್ರೆ ಯಾವ ವೀಡಿಯೋ ಕಾಲಲ್ಲಿ, ಅದೂ ಅವ್ರು ಹೇಳೋಂಗೂ ಇಲ್ಲ. ಆ ಥರ ಸಿಚುವೇಶನು. ತಾಯಿಗೆ ಇನ್ನೂ ಗೊತ್ತಾಗ್ತಿರ್ಲಿಲ್ಲ ಹೇಗೇನು. ಸೊ ವೈಫ್ ಯೂಸ್ ಟು ಗಿವ್ ಮಿ ಅಪ್ಡೇಟ್. ನಾನು ಇದರ ಮಧ್ಯದಲ್ಲಿ ಇನ್ನೊಂದು ಹೇಳಲೇಬೇಕು, ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್, ವಾಟ್ ಪೀಪಲ್ ಸೇಸ್ ಯುವರ್ ಎನ್ವೈರನ್ಮೆಂಟ್ ಹ್ಯಾಸ್ ಟು ಬಿ ರೈಟ್. I was supported welly by my father-in-law, mother-in-law. Then I got operated. ಫುಲ್ಲು ಖುಷಿಯಾಗಿದ್ದೆ. ಆಪ್ರೇಷನ್ ಆಗೋಯ್ತು, ಇನ್ನೇನಿಲ್ಲ, ಎಲ್ಲ ಮುಗೀತು. ಫಸ್ಟ್ ಸೆಟ್ ಆಫ್ ರೇಡಿಯೇಷನ್ ಆಗಲಿ, ಕೀಮೋ ಆಗಲಿ ಮುಗಿಸ್ಕೊಂಡಿದ್ದೆ. ಇನ್ನೇನಿಲ್ಲ ಅಂದ್ಬಿಟ್ಟು ಖುಷಿಯಾಗಿ ಎಲ್ಲ ಡಾಕ್ಟ್ರು ಬಂದರು. BSS ಸರು ನಮಸ್ಕಾರ ಮಾಡೋಕ್ಕೆ ಹೋದೆ ಡಾಕ್ಟ್ರಿಗೆ. ನನ್ನನ್ನು ಮಾಡಬೇಡ, ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲಿ ನನಗೆ ನನ್ನ ಅದೃಷ್ಟಕ್ಕೆ ನಾನು ಇದ್ದಿದ್ದ ರೂಮು ದೇವಸ್ಥಾನದ್ದು ಏನೇ ಪೂಜೆ ಆದರೂ ಪುನಸ್ಕಾರ ಆದರೂ ನನಗೆ ಕಿವಿಗೆ ಯಾವಾಗಲೂ ಬೀಳೋದದು. ಅಮ್ಮನವ್ರು ಮಾಡು ಸಾಕು. ನಾನಂದೆ, ಡಾಕ್ಟ್ರೇ ನಾನಂತೂ ದೇವ್ರು ನೋಡಿಲ್ಲ. ಐ ಥಿಂಕ್ ದಿಸ್ ಇಸ್ ಓನ್ಲಿ ಟೈಮ್ ವೇರ್ ನನ್ನ ನಂಬಲ್ಲ. ನಾನು ಹೇಳ್ತಿರೋ ಸಿಚುವೇಶನ್, ನನಗೆ ಅರ್ಧ ಅಡಿ ಸಹ ನಡೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಪೇನ್ ಇರೋದು. ಆ್ಯಂಡ್ ವೆನ್ ಐ ರಿಯಲೈಸ್ ಐ ವಾಸ್ ಕ್ಯಾರಿಂಗ್ ಎ ಕೊಲೆಸ್ಟೊಮಿ ಬ್ಯಾಗ್. ಡಾಕ್ಟ್ರು ಹೇಳಿದರು ಮುಂಚೆನೇ, ಪ್ರೀ ಆ್ಯಂಡ್ ಪೋಸ್ಟ್ ಅಂತ ಮಾಡ್ತೀವಪ್ಪ ನಿನಗೆ, ನಾವು ಯು ವಿಲ್ ಬಿಕಮ್ ಎ ನಾರ್ಮಲ್ ಪರ್ಸನ್. ಬಟ್ ಅದು ಟ್ಯೂಮರ್ ತೆಗೆದಾದ್ಮೇಲೆ ಅದು ಈಗ ಸ್ಟಿಚಸ್ ಏನು ತೆಗ್ದಿದ್ದೀವೋ ನಿಂಗೆ ಒಂದು ತಿಂಗಳು 45 ದಿವಸನೋ ಅದು ನೋಡೋಣ, ನೀನು ಹೀಲಿಂಗ್ ಪ್ರೊಸೆಸ್ ಮೇಲೆ ಹೋಗುತ್ತೆ. ನಾನು ನಿಮಗೆ ಬ್ಯಾಗ್ ಹಾಕಿರ್ತೀವಿ. ಇನ್ ಎ ಲೇಮ್ಯಾನ್ಸ್ ಲ್ಯಾಂಗ್ವೇಜ್,
ನಾನು ಅರ್ಥ ಮಾಡ್ಕೊಂಡಿದ್ದು ಇದು ಹೆಂಗೆ ಅಂದರೆ ಮನೆ ಕಟ್ಟಿದಾಗ ಯಾವಾಗ ತಾರಸಿ ಹಾಕ್ತಾರೋ ಕೆಳಗಡೆ ನೀರು ಅಂದರೆ ಫುಲ್ ಗಟ್ಟಿಯಾಗಿರಲಿ ಅಂದ್ಬಿಟ್ಟು ಮೇಲ್ಗಡೆ ನೀರು ಹೆಂಗೆ ಬಿಟ್ಟಿರ್ತಾರೋ ಆ ಪೋರ್ಷನ್ ಕ್ಲೀನಾಗಿರಲಿ ಅಂತ. ಅವತ್ತಿನ ದಿವಸ ನಂಗೆ ಗೊತ್ತಾಗಿದ್ದು, ನಗ್ತಾ ಹೇಳ್ತೀನಿ, ಅವತ್ತಿನ ದಿವಸ ನಂಗೆ ಗೊತ್ತಾಗಿದ್ದು ಫುಡ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ, ಇನ್ಕ್ಲೂಡಿಂಗ್ ಆನ್ ದಿ ಲೈಟ್ರ್ ಸೈಡ್ ಹೂಸು ಎಷ್ಟು ಇಂಪಾರ್ಟೆಂಟ್ ಅವಲ್ಲೇ ಗೊತ್ತಾಗಿದೆ. ಡಾಕ್ಟ್ರ್ ನಂಗೆ ಹೇಳಿದ್ದು ಗ್ಯಾಸ್ ಹೋದ್ಮೇಲೆ ನಿಂಗೆ ಏನಾದರೂ ಕೊಡೋದಪ್ಪ ಅಂತ. 1 ದಿವಸ ಆಯಿತು, 2 ದಿವಸ ಆಯಿತು, ನನ್ನ ಮುಂದೆ ನಾನು ರೂಮಲ್ಲಿದ್ದೀನಿ, ಹಾಸ್ಪಿಟಲ್ ರೂಮಲ್ಲಿ TV ಆ್ಯಡೆಲ್ಲ ದೀಪಾವಳಿ ಸ್ವೀಟ್ಸು ಹೋಗ್ತಾ ಇದೆ. ತಿನ್ನಂಗಿಲ್ಲ ಬಿಡೋಂಗಿಲ್ಲ, ಅಯ್ಯೋ ಏನಪ್ಪ ಯಾವಾಗ ತಿನ್ನೋಕ್ಕೆ ಕೊಡ್ತಾರೆ ಅಂತ. ಅದಾದಮೇಲೆ ರಿವರ್ಸಲ್ಲೇ ಎಲ್ಲ ಆಗಿತ್ತು. ಆಪ್ರೇಷನ್ ಆಗಿ 1 ತಿಂಗಳು ನಾನು ತಾಯಿ ಜೊತೆ ಇದ್ದೆ. ಕೊಲೊಸ್ಟೊಮಿ ಬ್ಯಾಗೆಲ್ಲ ಹಿಡ್ಕೊಂಡು ನಾನು ಡಾಕ್ಟರ್ಸು ಸಹ ವೆರಿ ಗುಡ್ ರೆಫರೆನ್ಸ್ ಹೇಳಿದರು. ಮನೆಗೆ ಬಂದು ಕೊಲೊಸ್ಟೊಮಿ ಬ್ಯಾಗ್ ಕೊಟ್ಟು ಹೋಗೋರಿದ್ದಾರೆ, ಕ್ರೀಮ್ ಹೆಂಗಿರಬೇಕು, ಡ್ರೈ ಇರಬೇಕು ಆ ಪೋರ್ಷನ್ಸು, ಅಲ್ಲಿ ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗ್ಬಿಡಿ, ಆ್ಯಂಡ್ ಫುಡ್ ಹ್ಯಾಸ್ ಟು ಬಿ ರೈಟ್. ಐ ಥಿಂಕ್ ಹೇಳಬೇಕು ಅಂತಲ್ಲ, ಮೈ ವೈಫ್ ಹ್ಯಾಡ್ ಡನ್ ಎ ಡಯಟ್ ಪ್ಲ್ಯಾನ್ ಅಂತ ಡಾಕ್ಟ್ರ್ ಏನು ಬರ್ಕೊಟ್ಟಿದ್ರು ಆ ಚಾರ್ಟ್ನೇ ನಾವು ಫಾಲೋ ಮಾಡ್ತಾಯಿದ್ವಿ. ಹಸಿ ತಿನ್ನಂಗಿರಲಿಲ್ಲ, ಯಾವುದನ್ನು ಏನು ಮಾಡಬೇಕು ಪರ್ಫೆಕ್ಟಾಗಿ ಹೋಗ್ತಾಯಿತ್ತು. ಸೊ ನಮ್ಮ ತಾಯಿ ನಾನು ಐಸೋಲೇಷನಲ್ಲಿದ್ದೆ 1 ತಿಂಗಳು, ಯಾರನ್ನೂ, ಯಾಕೆಂದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಯುವರ್ ಪ್ರಯಾರಿಟೀಸ್, ಯುವರ್ ಹೆಲ್ತ್, ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಬಾಡಿದು ಇಮ್ಯುನೈಸೇಷನ್ ಕಡಿಮೆ ಇರೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಸೊ ನಾನು ಯಾರ ಹತ್ರನೂ ಇದು ಮಾಡ್ತಿರ್ಲಿಲ್ಲ. ಅವಾಗ ಕೋವಿಡ್ ಇದಾಗಿದ್ರು ನಾನು ಹೇಳ್ದಂಗೆ ಪ್ರೀ ಆಪ್ರೇಷನ್ ಆಗಿ ಪೋಸ್ಟ್ ಆಪ್ರೇಷನ್ನು ಆಗಿ ಡಾಕ್ಟ್ರ್ ನನಗೆ 35 ದಿವಸ 40 ದಿವಸ ನಾನು ಬ್ಯಾಗ್ ಹಾಕ್ಕೊಂಡಿದ್ದೆ. ದಯವಿಟ್ಟು ಇದರಲ್ಲಿ ಅಸಹ್ಯ ಪಡೋದು ಏನೂ ಇಲ್ಲ. ನಾನು ಅಂದ್ಕೊಂಡಂಗೆ ಎಸ್ ಐ ಮೇ ಬಿ ಎ ಲಕ್ಕಿ ಪರ್ಸನ್ ದಟ್ ಐ ಆಮ್ ನಾಟ್ ಕ್ಯಾರಿಂಗ್ ದಟ್, ಬಟ್ ನನಗಂತೂ ಅಸಹ್ಯ ಅನಿಸ್ಲಿ. ಯಾಕಂದರೆ ನಾವು ತಿಂದಿರೋದೇನೆ ತಾನೇ ನಾವು ಇದು ಮಾಡ್ತಾ ಇರೋದು, ಬೇರೆ ಥರದ್ದು ನಾನು ನಗ್ತಾ ಇನ್ನೊಂದು ಸೀನ್ ಗ್ಯಾಪ್, ನನಗೆ ಯಾರೋ ನನ್ನ ಫ್ರೆಂಡ್ ಹೇಳಿದರು ಇದನ್ನು. ನಾವು ಬೇರೆ ಮಗುದು ಏನಾದರೂ 1-2 ಮಾಡ್ಕೊಳಕ್ಕೆ ಹೋದಾಗ ಡೈಪರ್ ಕ್ಲೀನ್ ಮಾಡ್ಬೇಕಾದ್ರೆ ತುಂಬ ಅಸಹ್ಯ ಪಡ್ತೀವಿ. ನಮ್ಮದೇ ಸ್ವಂತ ಮಗು ಇದ್ದಾಗ ಅದು ಎಷ್ಟು ಖುಷಿಯಾಗಿ ಕ್ಲೀನ್ ಮಾಡ್ತೀವಿ ಗೊತ್ತಾ ಅಂತಲೇ ಹೇಳಿದ್ದ. ಸೊ ಆ ಅರ್ಥದಲ್ಲೂ ನಾನು ಯೋಚನೆ ಮಾಡಿದೆ, ಅದಕ್ಕೆ ಯಾಕೆ ಅಸಹ್ಯ ಪಡಬೇಕು, ಅದು ಪ್ರಕೃತಿ ಅದು. ಸೊ ಅದೆಲ್ಲ ಫುಲ್ ಬ್ಯಾಗೆಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಒಂಚೂರು ಐ ನೆವರ್ ಹ್ಯಾಡ್, ನನಗೆ ರಿಪೋರ್ಟ್ಸ್ ಎಲ್ಲ ಆಲ್ ವೇರ್ ರನ್ನಿಂಗ್ ನಾರ್ಮಲ್. ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಹೇಳಲೇಬೇಕು, ದೇರ್ ವೇರ್ 3-4 ಡಾಕ್ಟರ್ಸ್ ಹೂ ವೇರ್ ಮೆಂಟಲಿ ಸಪೋರ್ಟಿಂಗ್ ಮೀ. ಡಾಕ್ಟರ್ ಮಿಶ್ರಾ ಅಂತ ಇದ್ದರು, ಡಾಕ್ಟರ್ ಕಾರ್ತಿಕ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಟರ್ ಸಂಧ್ಯಾ ಅಪಚು, ಶೀ ಈಸ್ ವೆರಿ ಗುಡ್ ಡಾಕ್ಟರ್ ಆಂಕಾಲಜಿ. ಅವ್ರು ನನಗೆ ಸಪೋರ್ಟ್ ಮಾಡಿದ್ದು. ನಾನು ಒಂದು ದಿವಸ ನಾನು ಹೇಳ್ತಿದ್ದಂಗೆ ಆಪ್ರೇಷನ್ ಆಯಿತು, ಫುಲ್ ಇದಾಯಿತು, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂತು, ಪ್ರೀಯಿಂದ ಫುಲ್ ಸ್ಟಿಚಸ್ ಎಲ್ಲ ತೆಗೆದು ಫುಲ್ ಖುಷಿಯಾಗಿ ಇನ್ನೇನು ಮನೆಗೂ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದರು. ಆಯ್ತಪ್ಪ ಇನ್ನೇನು ಕೋವಿಡ್ ಮುಗ್ದಿತ್ತು, ಮೈಸೂರು ಹೋಗ್ತೀನಿ, ಸ್ವಲ್ಪ ದಿವಸ ಮೆಂಟಲ್ ಗ್ಯಾಪ್ ತೊಗೊಳ್ಳೋಣ. ಎಸ್, ಐ ಹ್ಯಾಡ್ ಲಾಸ್ಟ್ ವೆಯ್ಟ್, ಕೂದಲು ಮುಂಚೆನೇ ಟೆನ್ಷನ್ ಏನು ಇರಲಿಲ್ಲ, ಕೂದಲು ಉದುರೋಗಿದ್ರು ಸಹ, ಬಟ್ ಡಾಕ್ಟ್ರ್ ಹೇಳಿದರು ರೀಗ್ರೋತ್ ಆಗುತ್ತೆ, ಸ್ಕಿನ್ನು, ಇದೆಲ್ಲ ಸೈಡ್ ಎಫೆಕ್ಟ್ಸ್ ಆಫ್ ಯುವರ್ ಟ್ಯಾಬ್ಲೆಟೇ ಆಗಲಿ ಕೀಮೋ ಆಗಲಿ ಆಗೇ ಆಗುತ್ತೆ, ಬಟ್ ಇಟ್ ವಿಲ್ ಕಮ್ ಬ್ಯಾಕ್, ಯು ಹ್ಯಾವ್ ಟು ಬಿ ಥಿಂಕಿಂಗ್ ಇನ್ ದ್ಯಾಟ್ ಸೆನ್ಸ್. ಸರಿ ಮೈಸೂರು ಹೋಗ್ತೀನಿ, BSSRನ ನೋಡೋಣ ಅಂತ ಕೂತ್ಕೊಂಡು ಲಾಸ್ಟ್ ಟೈಮು ಇನ್ನೇನಿಲ್ಲ ಡಾಕ್ಟ್ರ್ ಸದ್ಯ ಮುಗಿತಪ್ಪ ಯಾರು, ನಾನು ನೋಡ್ತೀನಿ ನನ್ನ ಮುಂದೆ ಸಂಧ್ಯಾ ಅಪ್ಪಚ್ಚು ಮೇಡಮ್ ಬರ್ತಾ ಇದ್ದಾರೆ ಆ ಕಡೆಯಿಂದ, ಏನಪ್ಪ ಎಲ್ಲ ಚೆನ್ನಾಗಿತ್ತಾ, ಹ್ಞೂ ಎಲ್ಲ ಡಾಕ್ಟ್ರ್ ಎಲ್ಲ ರಿಪೋರ್ಟ್, ಇನ್ನೇನು ಹೊರಟೆ ಕಾರಲ್ಲಿ ನಮ್ಮ ತಾಯಿನ ಕೂರಿಸಿದ್ದೀನಿ. ಡಾಕ್ಟ್ರು ಬಂದಂದರು, ಪ್ರೀ ಏನೋ ಮುಗಿಸ್ಕೊಂಡೆ, ಪೋಸ್ಟ್ ಕೀಮೋ ಯಾರು ಮಾಡೋರು ಅಂದರು. ಇದೇನು ಡಾಕ್ಟ್ರಿ ಪೋಸ್ಟ್ ಕೀಮೋ ಅಂತಂದು, ಬರೋದೇನೋ ಬಂತಲ್ಲಪ್ಪ, ನೆಕ್ಸ್ಟ್ ಟೈಮ್ ಬರದಲ್ಲೇ ಇರಲಿ ಅಂತ ಇನ್ನೊಂದು ಸತಿ ಮಾಡಲೇಬೇಕಲ್ವ ನಿನ್ನ ಬಾಡಿಗೆ ಅಂದರು. ಅಯ್ಯೋ ಇದು ಬೇರೆ ಇರುತ್ತಾ ಡಾಕ್ಟ್ರೆ, ಸರಿ ಈಗ ಇಮಿಡಿಯೇಟಾಗಿ ಅಂತೂ ಮಾಡಲ್ಲ, ನಾಳೆ ಬನ್ನಿ ಅಂತಂದರು. ಎಷ್ಟು ಡಾಕ್ಟ್ರೆ ಈಗ ಹೇಳಲ್ಲ ಆಮೇಲೆ ಬನ್ನಿ ಅಂತ. ಇದೇನಪ್ಪ ಪುನಃ ಬಂತಲ್ಲ ಪೋಸ್ಟ್ ಕೀಮೋ ಅನ್ನೋದು ಅಂದ್ಬಿಟ್ಟು, ಸೊ ಗಾಟ್ ಅಗೇನ್, ಈಗ ನಾನು ನಿಮಗೆ ಮುಂಚೆ ಹೇಳ್ದಂಗೆ ಟ್ಯಾಬ್ಲೆಟ್ಸು, ಡೇ ಕೇರು, ಬಟ್ ನನಗೆ ಎಸ್ ಎಫೆಕ್ಟ್ಸ್ ಇತ್ತು, ಇಲ್ಲ ಅಂತಲ್ಲ, ಟ್ಯಾಬ್ಲೆಟ್ಸು ತೊಗೊಳ್ತಿದ್ದೆ, ಪೋಸ್ಟ್ ಇದನ್ನು ಮಾಡ್ತಿದ್ದೆ, ಬಟ್ ಅದರ ಆದಮೇಲೆ ಟ್ಯಾಬ್ಲೆಟ್ ವಾಸ್ ಟೇಕಿಂಗ್ ಟೋಲ್ ಆನ್ ಮೀ. ನಾನು ನಿಜಾಲೂ ಹೇಳಬೇಕು ಅಂದರೆ ಮುಂಚೆ 5 ದೋಸೆ ತಿಂತಿದ್ದೆ, 4 ದೋಸೆ ತಿಂತಿದ್ದೆ, 3 ದೋಸೆಗೆ ಬಂದೆ. ದೇರ್ ಹ್ಯಾವ್ ಬಿನ್ ಸಿಚುವೇಶನ್ ವೇರ್ ಅರ್ಧ ದೋಸೆನೂ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಇದು ಮಾಡೋದು, ಸುಸ್ತು ಮಾಡೋದು. ಬಟ್
ಪೋಸ್ಟ್ ಆಪ್ರೇಷನ್ ಐ ಸ್ಟಾರ್ಟೆಡ್ ಟು ಗೆಟ್ ಮೈ ವೆಯ್ಟ್ ಅಲ್ಲಿ ಜನರಲ್ ಆಗಿ ತಿನ್ನೋದಕ್ಕೆ. ಬಟ್ ಐ ವಾಸ್ ಆಲ್ವೇಸ್ ಫೋಕನ್, ಐ ಆಮ್ ಗೋನ್ ಟು ಬೀಟ್ ದಿಸ್ ಅಂತಲೇ ನಾನು ಮನಸ್ಸಲ್ಲಿ ಇದು ಮಾಡ್ಕೊಂಡು ಹೊರಟಿದ್ದು. ಡಾಕ್ಟ್ರ್ ಹತ್ರ ಜನರಲ್ ಆಗಿ ಯಾವಾಗ ಪ್ರೀ ಪೋಸ್ಟ್ ಎಲ್ಲ ಆದಮೇಲೆ ಕೀಮೋನು ಇನ್ನೇನು ಮುಗಿತಾ ಬಂದಿದ್ದಾಗ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇದ್ದಾಗ ಡಾಕ್ಟ್ರ್ ಅಂದರು, ನೋಡಪ್ಪ 2 ಥರ ನಾನು ನಿಮಗೆ ಟ್ಯಾಬ್ಲೆಟ್ ಬೇಡ ಅಂದರೆ ನಿನಗೆ 2 ಇಲ್ಲ 3 ದಿವಸ ನೀನು ಹಾಸ್ಪಿಟ್ಲಿಗೆ ಬಾ, IV ಹಾಕ್ತೀವಿ. IV ಇಲ್ಲೂ 2 ಥರ ಇರುತ್ತೆ, ಕೀಮೋ ಪೋರ್ಟ್ ಅಂತಲೂ ಹಾಕ್ಬೋದು, ಇಲ್ಲ ಡೈರೆಕ್ಟ್. ಅವ್ರು ನಂಗೆ ಕೀಮೋ ಪೋರ್ಟ್ ಬೇಡ ಅಂತಲೇ ಅಂದರು. ಬಿಕಾಸ್ ಐ ಹ್ಯಾಡ್ ಪಾಸ್ ದಟ್ ಸ್ಟೇಜ್ ಆಫ್ ಕೀಮೋ ಪೋರ್ಟ್ ಎಲ್ಲ ಹಾಕ್ಸ್ಕೊಂಡು ಓಡಾಡೋದು ಬೇಡ ಅಂದಾಗ ಐ ಆಪ್ಟೆಡ್ ಫಾರ್ 2 days 3 days ಹಾಸ್ಪಿಟ್ಲಲ್ಲೇ ಇರೋದು. ವಾಶ್ರೂಮ್ ಹೋದಾಲೂ ನಾನು IV ಹಿಡ್ಕೊಂಡು, ಎಸ್ ಕೆಲವ್ರಿಗೆ ಅನಿಸ್ಬೋದು ಅವಾಗ ಕೋವಿಡ್ ಟೈಮಲ್ಲಿ ಸೆಕೆಂಡ್ ವೇವ್ ವಾಸ್ ರನ್ನಿಂಗ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್, ಯಾರೂ ಬರ್ತಿರ್ಲಿಲ್ಲ, ಎಲ್ಲ ಮಾಸ್ಕ್ ಹಾಕ್ಕೊಂಡು. ಇನ್ನೊಂದು ಹೇಳ, ಅದಕ್ಕಿಂತನೂ ವರ್ಸ್ಟ್ ಪ್ರಾಬ್ಲಮ್ ಆಗ್ತಿದ್ದು, ನಾವು ಸ್ಯಾಂಪಲ್ ಎಲ್ಲ ಸತಿ ಟೆಸ್ಟ್ಗೆ ಹೋದಾಗ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡೇ ಹೋಗ್ಬೇಕಿತ್ತು. ಪಾಪ ಎಲ್ಲರಿಗೂ ಹೆದರಿಕೆ, ಜೀವ ಭಯ ಎಲ್ಲರಿಗೂ ಇದ್ದೇ ಇರುತ್ತಲ್ವ. ಆ ಬಾಯಿ ಒಳಗಡೆ ಹಾಕ್ಸ್ಕೊಳೋದು, ಮೂಗು ಒಳಗಡೆ ಚುಚ್ಚಿಸ್ಕೊಳೋದು, ಆ ಮೂಗಲ್ಲಿ ದ್ಯಾಟ್ ವಾಸ್ ಲೈಕ್ ಪೇನ್ ಸಮ್ಟೈಮ್ಸ್. ಬಟ್ ಓನ್ಲಿ ಪ್ರೇಯಿಂಗ್ ವಾಸ್ ಎಲ್ಲ ರಿಪೋರ್ಟ್ ನಾರ್ಮಲ್ ಇರಲಪ್ಪ, ಇನ್ನೇನೂ ಇರ್ತಿರ್ಲಿಲ್ಲ. ದೇರ್ ಹ್ಯಾವ್ ಬಿನ್ ಸಿಚುವೇಶನ್ಸ್ ವೇರ್ ಬ್ಲಡ್ಡಲ್ಲಿ CA ಸ್ವಲ್ಪ ಕಡಿಮೆ ಆಗೋದು, ಇವತ್ತು ಮಾಡಿಸ್ಕೊಳೋದು IV ನಾನು ಕೀಮೋನ 1 ವಾರ ಆದಮೇಲೆ ಮಾಡೋಣ ಯಾಕೆಂದರೆ ಇಟ್ ಹ್ಯಾಸ್ ಟು ಇನ್ಕ್ರೀಸ್ ಅನ್ನೋರು. 1-2 ಸತಿ ಆಗಿದೆ, ಅವಲ್ಲೂ ಬೇಜಾರಾಗಿದ್ದಿದ್ದು. ಬಟ್ ಇಲ್ಲ, ಸರಿ ಹೋಗ್ತೀನಿ, ಬೇಡಿ ಡಾಕ್ಟ್ರ್ ಬರ್ತೀನಿ ಅಂದ್ಬಿಟ್ಟು ಮುಂದಿನ ವಾರನೂ ಹೋಗಿದ್ದೇ ಇದೆ. ಹಾಗೆ ರಿಪೋರ್ಟ್ಸ್ ಎಲ್ಲ ಮಾಡ್ತಾ ನಂದು 1 sheet ಇದ್ದಿದ್ದು ಫೈಲ್ ಹ್ಯಾಡ್ ಬಿಕಮ್ ಫೈಲ್ ಆಫ್ ಅಬೌಟ್ 200 pages ಆಗಿತ್ತು. ಯಾಕೆಂದರೆ ಎಲ್ಲ ರಿಪೋರ್ಟ್ಸ್ ಪಾಪ ಡಾಕ್ಟ್ರ್ ಎಲ್ಲ ಬಟ್ ಮೆಂಟಲಿ ಫಿಸಿಕಲಿ ಐ ಹ್ಯಾಡ್ ನೆವರ್ ಗಿವನ್ ಅಪ್. ಓನ್ಲಿ ಒನ್ಸ್ ಐ ಹ್ಯಾಡ್ ಗಿವನ್ ಈಸ್ ಆ ಕಲಸ್ಟೊಮಿ ಬ್ಯಾಗ್ ಬಗ್ಗೆ ಸ್ವಲ್ಪ ಆತಂಕ ಆಯಿತು. ಬಟ್ BSS ಸರ್ ನನಗೆ ಅದನ್ನೂ ಎಷ್ಟು ಚೆನ್ನಾಗಿ ತೋರಿಸಿದ್ರು ಅಂದರೆ ಇದರ ಬಗ್ಗೆ ಆಗಬಾರ್ದು, ಹೇಗಿರಬೇಕು, ಹೇಗೆ ಲೀಡ್ ಮಾಡ್ತಾ ಇದ್ದಾರೆ ಎಲ್ಲ ಥರ ಹೇಳಿದಾಗ ನಾನು ಐ ಸೆಡ್ ಚಲೋ ಮಾಡೋಣ ಡಾಕ್ಟ್ರ್. ಸೊ ಎಲ್ಲ ಆಯಿತು. ಐ ಬೀನ್ ಡೂಯಿಂಗ್ ದಿಸ್ ರೆಗ್ಯುಲರ್ ಚೆಕಪ್ಸ್. ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳೋದು ಎಲ್ಲರಿಗೂ, ಯಾವುದೇ ಇರಲಿ, ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಬ್ಲಡ್ ಆಗಲಿ, ಇಲ್ಲ ನಾನು ಅನುಭವಿಸಿದ್ದೆ ಆಗಲಿ, ಪ್ಲೀಸ್ ಗೋ ಆ್ಯಂಡ್ ಶೋ ಇಟ್ ಟು ಡಾಕ್ಟರ್ ಆನ್ ಟೈಮ್. ನೋ ಡಿಲೇ, ಪ್ಲೀಸ್ ಡು ನಾಟ್ ಡಿಲೇ. ಯಾವಾಗ ಏನಾಗುತ್ತೆ ಹೇಗಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಬಟ್ 1 day ಡಿಲೇ ಆರ್ 1 hour ಡಿಲೇ ಶುಡ್ ನಾಟ್ ಲೀಡ್ ಟು ಸಮಥಿಂಗ್ ಎಲ್ಸ್. ಸೊ ವೈಫ್ ವಾಸ್ ಆಲ್ಸೋ ಕ್ಲಿಯರ್. ನಮ್ಮದಲ್ಲಿ ಹೆಂಗಿತ್ತು ಅಂದರೆ ನಂಗೆ ಚಾರ್ಟು ಇತ್ತು, BP ಎಷ್ಟಿದೆ, ಶುಗರ್ ಹೇಗಿದೆ, ಯಾವಾಗ ಬ್ಲಡ್ ರಿಪೋರ್ಟ್ ಇದೆ, ಎಲ್ಲದು ವಿ ಯೂಸ್ ಟು ಮೇಂಟೈನ್. ಫುಡ್ ಎಷ್ಟಿತ್ತು, ವೆಯ್ಟ್ ಎಷ್ಟಿತ್ತು, ಏನು ತಿಂತಾ ಇದ್ವಿ. ಸೊ ದಿಸ್ ಈಸ್ ವಾಟ್ ಮೈ ರೂಟೀನ್ ವಾಸ್. ನಂದೇನಾಗೋದು, ಈಗ ಡಾಕ್ಟರ್ ಪುಟ್ ಮೀ 1 year ಮುಗೀತು, ಆಪ್ರೇಷನ್ ಎಲ್ಲ ಆಯಿತು. ಸೊ ಡಾಕ್ಟರ್ ಸೆಡ್, ನೋಡಿಪ್ಪ ವರ್ಷದಲ್ಲಿ 1 ಸತಿ 2 ಸತಿ ನಿಮಗೆ PET ಸ್ಕ್ಯಾನು CT ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ. ಬಟ್ 3 ತಿಂಗಳಿಗೆ 1 ಸತಿ ನೀನು ನನ್ನ ನೋಡೋಕ್ಕೆ ಬರಲೇಬೇಕು. ಯಾಕೆಂದರೆ ಇದರಲ್ಲಿ ಸ್ಟೂಲು ಮತ್ತು ಬ್ಲಡ್ ಟೆಸ್ಟ್ ಮಾಡ್ತೀವಿ. ನೀನು ಮಾಡೋಕ್ಕೆ ಬಂದಾಗ ಬ್ಲಡ್ ಈಸ್ಟ್ ಲೆವೆಲಲ್ಲಿ ಇರಬೇಕು. ಅದು ಪರ್ಸೆಂಟೇಜ್ ಐ ಆಮ್ ನಾಟ್ ಗೆಟಿಂಗ್ ಟೂ ಮಚ್ ಟೆಕ್ನಿಕಲ್ ಇನ್ ಟು ಇಟ್. ಸ್ಟೂಲಲ್ಲಿ ಅಕಲ್ಟ್ ಬ್ಲಡ್ ಅಂತ ಏನು ಹೇಳ್ತಾರೋ, ಬ್ಲಡ್ ಮೂವ್ಮೆಂಟ್ ಇರಬಾರ್ದು, ಸೊ ದ್ಯಾಟ್ ಇದು ಕ್ಲೀನಾಗಿರಲಿ ಅಂತ. PET ಸ್ಕ್ಯಾನಲ್ಲಿ ಏನೋ ರೀಗ್ರೋತ್ ಆಗಿಲ್ಲ ಅಂತ ನಾವು ನೋಡೋಕ್ಕೆ ಮಾಡೋಕ್ಕೆ ಹೋಗ್ತೀವಿ. ಟಚ್ ವುಡ್, ಕೀಪಿಂಗ್ ಫಿಂಗರ್ಸ್ ಕ್ರಾಸ್, ದೇವ್ರ ದಯೆಯಿಂದ ಈಗ ತನಕ ನನ್ನ ಆಲ್ ಮೈ ರಿಪೋರ್ಟ್ಸ್ ಹ್ಯಾವ್ ಬಿನ್ ರನ್ನಿಂಗ್ ನಾರ್ಮಲ್. ನಾನು ಹೇಳೋದು ಇಷ್ಟೇ, ಎಲ್ಲ ಫೈನಲ್ ಕನ್ಕ್ಲೂಷನ್ ಹೇಳೋಕೆ ಹೋಯ್ತು ಅಂದರೆ, ಫಾರ್ ಮೀ ಶಂಕರ ಹಾಸ್ಪಿಟಲ್ ಈಸ್ ಲೈಕ್ ಎ ಟೆಂಪಲ್. ಆ್ಯಸ್ ಐ ಸೆಡ್, ಐ ಹ್ಯಾವ್ ನಾಟ್ ಸೀನ್ ಗಾಡ್, ಬಟ್ ಐ ಹ್ಯಾವ್ ಸೀನ್ ಡಾಕ್ಟರ್ ಲೈಕ್ BSS who is like God to me only. There have been doctors like Sandhya Pochu who have been very instrumental in making me as a positive thinking. ನಾನು ಇದರಲ್ಲಿ ಹೇಳಲೇಬೇಕು, ವಿಚ್ ಈಸ್ ನನ್ನ ಕ್ಲೋಸ್ ಫ್ರೆಂಡ್ ಹೂ ಇಸ್ ಆಲ್ಸೋ ಎ ಡಾಕ್ಟರ್ ಅರುಣ್ ಮೈಸೂರಲ್ಲಿ, ಹೂ ಇಸ್ ಅ ಆಂಕಾಲಜಿಸ್ಟ್, ಹೂ ಹೆಲ್ಪ್ ಮೀ ಮೆಂಟಲಿ ಆ್ಯಂಡ್ ಫಿಸಿಕಲಿ ಡ್ಯೂರಿಂಗ್ ಕೋವಿಡ್ ಟೈಮ್, ಪೋಸ್ಟ್ ಕೋವಿಡ್ ಟೈಮ್. ಹಿ ಯೂಸ್ ಟು ಟೆಲ್ ಮೀ ಪೆಲ್ವಿಕ್ ಎಕ್ಸಸೈಸ್ ಮಾಡೋದೇ ಆಗಲಿ, ಇದನ್ನೇ ಆಗಲಿ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ವಿಚ್ ಈಸ್ ವೆರಿ ಗುಡ್. ಐ ಹೋಪ್ ಐ ಕ್ಯಾನ್ ಗಿವ್ ಯು ಸಮ್ ಮೋರ್ ಲೈಟ್ಸ್. ನಿಮ್ಗೆ ಏನೇ ಇದ್ದರೂ ದಯವಿಟ್ಟು ನನಗೆ ಹೇಳಿ. ಇಟ್ಸ್ ನಾಟ್ ದ್ಯಾಟ್ ನನಗೆ ಯಾಕೆ ಆಯಿತು ಅಂತಲ್ಲ, ದಯವಿಟ್ಟು ಬೇರೆ ಥರನೂ ಯೋಚನೆ ಮಾಡಿ. ಲೈಫ್ ಈಸ್ ಟೂ ಶಾರ್ಟ್, ಬಟ್ ಲೆಟ್ಸ್ ಮೇಕ್ ಇಟ್ ಲಿವ್ ಎವ್ರಿ ಮೂಮೆಂಟ್ ಆಫ್ ಲೈಫ್. ದೇವ್ರು ಎಷ್ಟು ಕೊಟ್ಟಿಯಾನೋ ಅಷ್ಟು
ನಾವು ಮಾಡ್ಕೊಂಡು ಹೋಗಲೇಬೇಕು. ಬಟ್ ನನಗೆ ಆಯಿತು, ಇವ್ರಿಗೆ ಆಯಿತು. ನಾನು ಅದನ್ನು ಹೇಳೋದು ಮರ್ತೆ ನಿಮಗೆ. ನಾನು ಹಾಸ್ಪಿಟ್ಲಲ್ಲಿದ್ದ ಪಕ್ಕದ ಬೆಡ್ಡಲ್ಲಿ ಇದ್ದವರು ಬೆಳಗ್ಗೆ ಇದ್ದವರು ಸಾಯಂಕಾಲ ಇರ್ತಿರ್ಲಿಲ್ಲ, ನೈಟ್ ಇದ್ದವರು ಬೆಳಗ್ಗೆ ಇರ್ತಿರ್ಲಿಲ್ಲ. ಬಟ್ ಐ ನೆವರ್ ಲಾಸ್ಟ್ ಮೈ ಫೋಕಸ್. ಐ ವಾಸ್ ಆಲ್ವೇಸ್ ಸೇಯಿಂಗ್ ನಾ ಮಾಡ್ತೀನಿ, ನಾ ಲೆಟ್ ಮೀ ಲುಕ್ ಎಟ್ ದಿ ಅದರ್ ಸೈಡ್. ಬಟ್ ಒಂದೇ ಒಂದು ಎಲ್ಲರಿಗೂ ಹೇಳೋದು, ಥಿಂಕ್ ಪಾಸಿಟಿವ್, ಇಂಕ್ ಪಾಸಿಟಿವ್. ಒಳ್ಳೆ ಸತ್ಸಂಗ ಮಾಡ್ಕೊಳ್ಳಿ. ಅಂದರೆ ಬುಕ್ಸ್ ಅಲ್ಲಿ, ನಾನಂತೂ ಬುಕ್ಸ್ ಓದೋದು ಕಡಿಮೆ, ನಂಗೆ ಹಾಡು ಕೇಳೋದು ತುಂಬ ಇಷ್ಟ. ಸೊ ಐ ಕೀಪ್ ಆನ್ ಲಿಸ್ನಿಂಗ್ ಟು ಪಾಸಿಟಿವ್ ಮ್ಯೂಸಿಕ್, ಫ್ಯಾಮಿಲಿ ಸರ್ಕಲ್ ಹೂ ಹ್ಯಾವ್ ಬಿನ್ ಪಾಸಿಟಿವ್. ಐ ಹೋಪ್ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ಬಿನ್ ಏಬಲ್ ಟು ಶೇರ್ ಇಟ್ ವಿತ್ ಯು ಇಸ್ ಯೂಸ್ಫುಲ್ ಟು ಯು. ಐ ವಿಲ್ ಬಿ ಅದೇ ಒಂದು ರಿಯಲೈಸ್ ಮಾಡಿದ್ದು, ನಾವು ಯಾರಿಗೆ ಏನು ಮಾಡ್ತೀವೋ ಇಲ್ವೋ, ಅಟ್ಲೀಸ್ಟ್ the people who are going through this, they just need mental support and physical support. ಮಿಕ್ಕಿದವ್ರ ಬಾಡಿ ಕೆಲಸ ಮಾಡ್ತಾ ಇರುತ್ತೆ. ಐ ಥಿಂಕ್ ದಟ್ಸ್ ವಾಟ್ ವಿಚ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು. ಸಿ ಯು ದೆನ್. ನನಗೇನು ಅನಿಸ್ತು ಅಂದರೆ, ನಾನು ಯಾವಾಗಲೂ ನನ್ನ ಬಾಡಿನ ರೆಫರ್ ಮಾಡೋದು ಕಾರ್ ಥರ ಇಲ್ಲ ಯಾವ್ದಾದ್ರು ಟೂ ವೀಲರ್ ಥರ. ನಾವು ಗಾಡಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ನಿಮ್ಮ ಬಾಡಿನೂ ಅಲ್ಲಿ ಗಾಡಿನೇ ಆಗಲಿ ಅಷ್ಟೇ ಚೆನ್ನಾಗಿ ನೋಡ್ಕೊಳತ್ತೆ. ಎಸ್, ನೀವು ಕಾರ್ನ ಹೆಂಗೆ ಎಷ್ಟು ಸ್ಪೀಡಾಗಿ ಓಡಿಸ್ತೀರೋ ಫಾಸ್ಟಾಗಿ ಓಡ್ತಾ ಇತ್ತು. ಎಸ್, ಬಾಡಿ ಜರ್ಕ್ ತೊಗೊಂಡು ಹಾರ್ಟ್ ಕ್ಯಾನ್ ಬಿ ಕಂಪೇರ್ ಟು ಎನಿ ಪಾರ್ಟ್ ಆಫ್ ದ ಇಂಜಿನ್ ಆರ್ ಕಿಡ್ನಿ ಕ್ಯಾನ್ ಬಿ ಸೇಮ್ ವೇ. ಎವ್ರಿ ಬಾಡಿ ಹ್ಯಾಸ್ ಇಟ್ಸ್. ನಾನು ಯೋಚನೆ ಮಾಡಿದ್ದಿಷ್ಟೇ ಸರ್, ನೋಡೋಕೆ ಹೋಯ್ತು ಅಂದರೆ ಆಗಿದ್ದಾಗಿದೆ. ಬಟ್ ನನಗೆ ಯಾಕಾಯಿತು, ನನಗೆ ಡಾಕ್ಟ್ರು ತುಂಬ ಚೆನ್ನಾಗಿ ಹೇಳಿದರು, ಆಗಿದೆಯಪ್ಪ ಏನೂ ಮಾಡೋಕ್ಕಲ್ಲ. ಜೆನೆಟಿಕಲ್ಲೂ ಆಗಿರ್ಬೋದು, ನಾನು ತಿಂದಿದ್ದ ಹ್ಯಾಬಿಟ್ಸಲ್ಲೂ ಇರ್ಬೋದು, ಫುಡ್ಡಲ್ಲೂ ಆಗಿರ್ಬೋದು, ಏನೇ ಇರ್ಬೋದು. ಬಟ್ ನೋಡೋಕೆ ಹೋಯ್ತು ಅಂದರೆ ಜೆನೆಟಿಕಲಿ ನಮ್ಮ ಮನೆ ಕಡೆ ಯಾರಿಗೂ ಇರಲಿಲ್ಲ. ಬಟ್ ನಾನೇ ಯಾಕಾಯಿತು, ಎಸ್ ಒಂದು ನಿಮಿಷ ಅನಿಸತ್ತೆ, ಇಲ್ಲ ಅಂತಲ್ಲ, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ಬಟ್ ಐ ಆಲ್ವೇಸ್ ಫೆಲ್ಟ್ ನಾವು ಏನು ಮಾಡಿದೀವೋ ಅದು ಬೇಡ. ನೆನ್ನೆಗೆ ನಮ್ಮದು ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ತಿಂದಿದ್ದು ನಾಳೆ ಬೆಳಗ್ಗೆ ಅದು ಬಾಡಿಯಾಗಿ ನೀಟಾಗಿ ಹೋಗಿರುತ್ತೆ. ಅದೇ ಥರ ನಾವು ಯೋಚನೆ ಮಾಡಿ ಸೀಸನ್ ಹೆಂಗೆ ಚೇಂಜ್ ಆಗುತ್ತೋ ನಾವು ಅದೇ ಥರ ಇನ್ಕಲ್ಕೇಟ್ ಮಾಡಬೇಕು ಅಂತ ನಾನು ಹೇಳೋದು. ಆ ಥರ ಯೋಚನೆ ಮಾಡ್ತೀನಿ. ಸರ್ ನೋಡೋ, ನನ್ನ ಹವ್ಯಾಸಗಳು ತುಂಬ ಇದೆ. ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್. ನಾನು ಯಾವತ್ತೂ ಕೆಲಸನ ಐ ಹ್ಯಾವ್ ಆಲ್ವೇಸ್ ಲವ್ಡ್ ವರ್ಕಿಂಗ್. ಐ ಹ್ಯಾವ್ ಲವ್ಡ್ ಮೀಟಿಂಗ್ ಪೀಪಲ್. ಐ ಲವ್ ಟ್ರಾವೆಲಿಂಗ್. ಸೊ ನನಗೇನಂದರೆ ಎಲ್ಲರೂ ಮೀಟ್ ಮಾಡ್ಬೇಕಾದ್ರೆ ನಾನು ಕೆಲಸ ಮಾಡಿದ್ರೆ, ನಾನು ಹೇಳ್ದಂಗೆ ಮೊಬೈಲ್ ಇಂಡಸ್ಟ್ರೀಲಿ ಕೆಲಸ ಮಾಡಿದ್ದೀನಿ, ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಐ ವರ್ಕ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟಲ್ಲಿ. ಸೊ ಬೆಳಗ್ಗೆ ಆ ಥರ ಮಾಡ್ಬೇಕಾದ್ರೆ ನನ್ನ ಜೊತೆ ಇನ್ನೊಂದು ಪ್ಯಾಷನ್, ನಾನು ಹೆಂಗೆ ಟ್ರಾವೆಲ್ ಮಾಡ್ತಿದ್ನೋ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ನಮ್ಮ ದೇಶದಲ್ಲಿ ಎಷ್ಟು ಚೆನ್ನಾಗಿರೋ ಮಾನ್ಯುಮೆಂಟ್ಸ್ ಇದೆ, ಅದಕ್ಕೆ ವ್ಯಾಲ್ಯೂನೇ ಕೊಡೋಲ್ಲ ಯಾರೂ. ನಾವು ಈಚೆ ಕಡೆ ದೇಶಕ್ಕೆ ಹೋದಾಗ ಅದನ್ನು ವಿಚ್ ವಿ ಕಾಲ್ ಇಟ್ ಆಸ್ ಸುವಿನಿಯರ್ಸ್. ಸೊ ನಾನು ಪ್ಯಾರಲಿ 5-6 ವರ್ಷದಿಂದ ಸುವಿನಿಯರ್ಸ್ ಅಂತ ನನ್ನ ಪ್ಯಾಷನ್ನ ಡೆವಲಪ್ ಮಾಡಿದ್ದೆ. ಸೊ ಐ ಹ್ಯಾವ್ ಗಾಟ್ ಅ ಸುವಿನಿಯರ್ಸ್ ಪ್ಯಾರಲಲಿ ವಿಚ್ ಮೈ ವೈಫ್ ಟೇಕ್ಸ್ ಕೇರ್. ಸೊ ಅವಳು ಹೆಸರಲ್ಲಿ ಅವಳೇ ಎಲ್ಲ ನಡೆಸ್ಕೊಂಡು ಹೋಗೋದ್ರಿಂದ ಅವಳು ಸುವಿನಿಯರ್ಸ್ ಅಂತ ಮಾಡಿದ್ದೀವಿ. ಐ ಹ್ಯಾವ್ ಗಾಟ್ ಅಬೌಟ್ 400 SKUs ಅಂತ ಹೇಳ್ತೀವಿ. ಅಂದರೆ ಪ್ರಾಡಕ್ಟ್ಸು. ಇಟ್ ಕ್ಯಾನ್ ಬಿ ಎ ಫ್ರಿಜ್ ಮ್ಯಾಗ್ನೆಟ್, ಇಟ್ ಕ್ಯಾನ್ ಬಿ ಟೇಬಲ್ ಟಾಪ್ಸ್, ಮಗ್ಸ್ ಆಗಲಿ. ಸೊ ನನ್ನ ಹವ್ಯಾಸ, ಐ ಹ್ಯಾವ್ ಬೀನ್ ಆಲ್ವೇಸ್ ಆಕ್ಯುಪೈಡ್. ಟೈಮ್ ಸಿಕ್ಕಿದಾಗೆಲ್ಲ ಆಟ ಆಡ್ತೀನಿ, ಟೈಮ್ ಸಿಕ್ಕಿದಾಗೆಲ್ಲ ಮಕ್ಕಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಫ್ರೆಂಡ್ಸ್ ಜೊತೆ. ಆ್ಯಸ್ ಐ ಸೆಡ್, ಹವ್ಯಾಸಗಳು ಬೆಳೆಸ್ಕೊಂಡಿದ್ದೀನಿ. No one is perfect, no one is right. I am also 99% ನಾನು ಮಾಡ್ತೀನಿ, 1% I try to be better than everyone. ಕೊನೆಯದಾಗಿ ಸರ್, ಕೋವಿಡ್ ಟೈಮ್ ಅಂತ ಹೇಳಿದ್ರಿ, ಈ ಕಡೆ ತಾಯಿ ಇಲ್ಲ, ತಂದೆ ಆ ಥರ ಇತ್ತು, ಮಕ್ಕಳಿಗೆ ಹೇಳಿದ್ರೆ ಗೊತ್ತಾಗೋ ಪರಿಸ್ಥಿತಿ ಇಲ್ಲ, ಯಾರು ಬರೋ ಸ್ಥಿತಿ ಇಲ್ಲ. ಅವತ್ತು ನಿಮ್ಮ ಜೊತೆಲಿ ನಿಮ್ಮ ವೈಫ್ ತುಂಬ ಸಪೋರ್ಟಿವ್ ಆಗಿತ್ತು. ಅದೆಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಯಿತು, ಯಾವ ರೀತಿ ಹೇಳೋದು? Sir, I think words are not the answer for, I think that's why they say you should have a right partner at a right place ಅಂತ ಹೇಳ್ತಾರಲ್ಲ. ಎಮೋಷ್ನಲಿ ಶಿ ಹ್ಯಾಸ್ ಬೀನ್ ಸಾಲಿಡ್. ಪಾಪ ಮಕ್ಕಳ ಮೇಲೆ ಹೇಳ್ಕೊಳಂಗಿಲ್ಲ, ತಂದೆ ತಾಯಿ ಹತ್ರ ತೋರಿಸ್ಕೊಳಂಗಿಲ್ಲ, ಯಾಕೆಂದರೆ ಅವ್ರಿಗೂ ವಯಸ್ಸಾಗಿದೆ. ನನ್ನ ಹತ್ರ ಏನೂ ಮಾಡೋಂಗಿಲ್ಲ. ಐ ಥಿಂಕ್ ಅದಕ್ಕೆ ಹೇಳೋದು ಲೇಡೀಸನ್ನ, ಅದಕ್ಕೆ ಅಮ್ಮ ಅಂತ ಆ ಈ ಲೆವೆಲ್ಗೆ ಇದು ಮಾಡೋದು. ಬಟ್ ಹೇಳೋಕೆ ಹೋಯ್ತು ಅಂದರೆ ಸರ್, ಯುವರ್ ಫ್ಯಾಮಿಲಿ ಹ್ಯಾಸ್ ಟು ಬಿ ಬ್ಯಾಕ್ ಬೋನ್ ಫಾರ್ ಯು. ವಾಟ್ ಎವರ್ ಯು ಆರ್ ಟುಡೇ ಆರ್ ವಾಟ್ ಎವರ್ ಐ ಆಮ್ ಟುಡೇ,
It is only due to family. No second thought. Yes, friends have made a difference in life. Family circle has made a difference in life. ಬಟ್ ನಿಮ್ಮ ಜೊತೆ ಉಳ್ಕೊಳೋದು ನಿಮ್ಮ ಫ್ಯಾಮಿಲಿ ಮಾತ್ರ. ಯಾಕೆ ಅಂತ ಹೇಳ್ತೀನಿ, ಯಾಕೆಂದ್ರೆ ನಿಮ್ಗೆ ಗೊತ್ತು ಅವ್ರು ನಿಮ್ಮ ಹವ್ಯಾಸಗಳು ಹೇಗೆ, ನಿಮ್ಗೆ ಯಾವ್ದು ಇಷ್ಟ ಇಲ್ಲ, ನಿಮ್ಗೆ ಏನು ಮಾಡಿದರೆ ಇದಾಗತ್ತೆ, ಯಾವ್ದು ತಿಂದರೆ ಒಳ್ಳೇದಾಗ. ಐ ಥಿಂಕ್ ಆ ಡಯಟ್ನ ವಿ ಹ್ಯಾವ್ ಬಿನ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್. ಶಿ ಈಸ್ ಆಲ್ಸೋ ಬೀನ್ ಕ್ಲಿಯರ್ ಯಾವ್ದು ತಿಂದರೆ ಏನಾಗತ್ತೆ, ಯಾವ್ದು ತಿನ್ನಬೇಡಿ. ನಂಗೆ ಕೆಲವು ಸತಿ ಕೋಪ ಬಂದಿದ್ದು ಇದೆ, ಅವಳ ಮೇಲೆ ರೇಗಿದ್ದು ಇದೆ. ಬಟ್ ಶಿ ಹ್ಯಾಸ್ ಆಲ್ವೇಸ್ ಸ್ಟುಡ್ ದ್ಯಾಟ್ ನೋ, ದಿಸ್ ಇಸ್ ನಾಟ್ ರೈಟ್ ಫಾರ್ ಯು, ಡಾಕ್ಟರ್ ಹೇಳಿದ್ದಾರೆ, ಲೆಟ್ಸ್ ನಾಟ್ ಡೂ ದಿಸ್. ಇಲ್ಲ ಕೆಲವು ಸತಿ ಅನ್ಸುತ್ತಲ್ಲ, ನಾನು ಅನುಭವಿಸಿದ್ದು ನನಗೆ ಗೊತ್ತು, ನಿನಗೇನು ಗೊತ್ತು ಅಂತಲೂ ರೇಗಿದ್ದು ಇದೆ. ಬಟ್ ಆಗಿದೆ. ಬಟ್ ಆನ್ ಅ ಲೈಟರ್ ಸೈಡ್, ಎಸ್, ಬಂತು ಹೋಯಿತು, ಆರಾಮಾಗಿದ್ದೀನಿ. ಥಿಂಕ್ ಲೈಫ್ ಇನ್ ಎ ಪಾಸಿಟಿವ್ ವೇ. ದ್ಯಾಟ್ಸ್ ದ ಓನ್ಲಿ ಥಿಂಗ್ ವಿಚ್ ಐ ವಿಲ್ ಸೇ. ಬರುತ್ತೆ ಹೋಗುತ್ತೆ ಇಲ್ಲ ಅಂತಲ್ಲ, ಬಟ್ look at life in a very positive way. It's not only in talking, in reaction also. ಮನ್ಸಲ್ಲಿ ಒಂದು ಬಾಯಲ್ಲಿ ಒಂದು ಆಗಬಾರ್ದು, ಮಾಡಿ ತೋರಿಸ್ಬೇಕು. People have to lead by example and if people can do it also. ಕೊನೆಯ ಪ್ರಶ್ನೆ, ಈ ಕ್ಯಾನ್ಸರ್ ಅನ್ನೋ ಯುದ್ಧನ ಗೆದ್ದು ಬಂದಿದ್ದೀರಾ, ಈಗ ನಿಮಗೆ ಚಾಲೆಂಜಿಂಗ್ ಏನನ್ಸುತ್ತೆ? ಈಗ ನಿಮ್ಮ ಥರನೇ ಬೇರೆ ಈಗ ಯಾರಿಗಾದ್ರು ಕ್ಯಾನ್ಸರ್ ಆಗಿದೆ ಅಂದಾಗ ಅವ್ರ ಮನಸ್ಥಿತಿನ ಹೇಗೆ ಗಟ್ಟಿ ಮಾಡ್ಕೊಬೇಕು, ಮತ್ತೆ ಸರಿಯಾದ ಸಮಯದಲ್ಲಿ ಸರಿಯಾದ ಡಾಕ್ಟರ್ನ ಭೇಟಿ ಆದಾಗ ಎಷ್ಟು 100% ಪಾಸಿಬಿಲಿಟಿ ಇದರಿಂದ ಹೊರಗಡೆ ಬರೋಕ್ಕೆ ಅಂತ ಹೇಳಿ? ಸರ್, ಕ್ಯಾನ್ಸರ್ ಅನ್ನೋದು ಎಸ್ ಕೇಳಿದ ತಕ್ಷಣ ಎಲ್ಲರಿಗೂ ಹೆದರಿಕೆ ಆಯ್ತು. ಅಯ್ಯೋ ಏನಪ್ಪ ಇದು ಆಯ್ತು, ಇವರು ಕೌಂಟ್ ಡೌನ್ ಬಿಗಿನ್ಸ್ ಅಂತ. ಕ್ಯಾನ್ಸರಲ್ಲಿ ಬಹಳ ಚೇಂಜಸ್ ಆಗ್ತಾ ಇದೆ ಆನ್ ಮೆಡಿಕಲ್ ಫೀಲ್ಡ್. ಮುಂಚೆ 10 ವರ್ಷ ಇದ್ದಿದ್ದು ಟ್ರೀಟ್ಮೆಂಟ್ಗೂ ಈಗಿರೋ ಟ್ರೀಟ್ಮೆಂಟ್ಗೂ ಸೊಫಿಸ್ಟಿಕೇಷನ್ ಅಲ್ಲಿ ಭಾಳ ಚೇಂಜಸ್ ಆಗ್ತಾ ಇದೆ. ನನ್ನ ಬಗ್ಗೆ ಆನ್ ಕ್ಯಾನ್ಸರ್ ಹೇಳಕ್ಕೆ ಹೋಯ್ತು ಅಂದರೆ, ಎಸ್ ನಾನು ಗೆದ್ದಿದ್ದೀನಿ ಇಲ್ಲ ಅಂತಲ್ಲ, ನನಗೆ ನಾಳೆ ಏನೇ ಆದರೂ ಐ ಆಮ್ ಗೋನ್ ಟು ಬೀಟ್ ಅಗೇನ್. ನನಗೆ ಗೊತ್ತು ಬರಲ್ಲ, ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಐ ಹ್ಯಾವ್ ಸ್ಟುಡ್ ಇನ್ ದ್ಯಾಟ್ ವೇ. ನಾನು ಹೇಳೋದಿಷ್ಟೇ, ಯಾರಿಗೆ ಆಗ್ತಾ ಇದೆಯೋ, ಯಾರು ಟ್ರೀಟ್ಮೆಂಟಲ್ಲಿ ಇದ್ದಾರೋ, ಯಾರಿಗೆ ಡಯಾಗ್ನೈಸ್ ಆಗಿದೆಯೋ, ಇಲ್ಲ ಯಾರೇ ಏನೇ ಆಗಿ ಯಾವುದೇ ಸ್ಟೇಜಲ್ಲಿರೋದು ನೀವು, ದಟ್ ಈಸ್ ಡಾಕ್ಟರ್ ಟರ್ಮಿನಾಲಜಿ ಆಫ್ ಸೇಯಿಂಗ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. 4ಇಂದ 0 ಬಂದವರು ಇದ್ದಾರೆ, 0ಇಂದ 4 ಹೋದವರು ಇದ್ದಾರೆ. ಆ ಥರ ನಾ ಹೇಳೋಕ್ಕೋಲ್ಲ. ಬಾಡಿ ಇಮ್ಯುನೈಸೇಷನ್ ಮೇಲೆ ಹೋದ್. ಬಟ್ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. 1, ದೇಹ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಅದ್ರ ಬಿಟ್ಟು ಇನ್ನೇನಿಲ್ಲ. 2ನೇದು, ಡಾಕ್ಟರ್ಸ್ ಏನು ಹೇಳ್ತಾರೋ, ಕಾಯ ಮನಸ ವಾಚ ಅಂತ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕು. ಏನಾಗುತ್ತೆ ಅಂದರೆ, ಇವತ್ತಿನ ದಿವಸ ಆಯ್ತಲ್ಲ ಬಿಡು, ನಾಳೆಗೆ ಸರಿ ಹೋಗ್ಬಿಡುತ್ತೆ, ನಾಳೆ ನೋಡ್ಕೊಳೋಣ, ದಯವಿಟ್ಟು ತಾತ್ಸಾರ ಅಂತ ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಸ್, ಕೆಲವು ಸತಿ ಕೆಲವ್ರಿಗೆ ಅದೇನೇ ಹೇಳ್ತಾರಲ್ಲ, ಎವ್ರಿ ಒನ್ ಕೆನಾಟ್ ಬಿ ಎ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಕೆಲವರು ಜಸ್ಟ್ ಪಾಸ್ ಆದವರು ಇದ್ದಾರೆ, ಕೆಲವರು ಹೈ ರ್ಯಾಂಕ್ಸು ತೆಗೆದವರು ಇದ್ದಾರೆ. ರ್ಯಾಂಕ್ ಸಿಗೋದು ಒಬ್ಬನಿಗೆ, ಬಟ್ ನಾನು ಪಾಸ್ ಅಂತಾನೆ ಅನ್ಕೊಬೇಕು ವಿನ ನಾನು ಆ ಥರ ಯೋಚನೆ ಮಾಡೋದು. ಸೊ ನನ್ನ ಕ್ಯಾಟಗರಿಲಿ ನಾನು ಹೇಳ್ದವನು, ನಾನು ಫಸ್ಟ್ ರ್ಯಾಂಕ್ ಅಂತೂ ಬರಲಿಲ್ಲ ಅಂದರು, ಬಟ್ ಐ ಆಮ್ ಹ್ಯಾಪಿ ವಾಟ್ ಎವರ್ ಮಾರ್ಕ್ಸ್ ಹ್ಯಾವ್ ಸ್ಕೋರ್ಡ್ and I have beaten cancer. I want people to understand cancer is a beatable. It's not that ನಾವು ಬೀಟ್ ಮಾಡೋಕ್ಕಾಗಲ್ಲ, ಬಟ್ ನೀವು ಯಾವ ಥರ ಯೋಚನೆ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ.